ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ನಡೀತಾ ಇರೋದು ನಿಮಗೆ ಗೊತ್ತೇ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡ್ಕೊಳ್ತೀವಿ ನಾವು ಅಂತ ಇಬ್ಬರು ನಾಯಕರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಪದೇ ಪದೇ ಹೇಳ್ಕೊಂಡೇ ಹೋಗ್ತಿದ್ದಾರೆ. ಬಟ್ ಅವ್ರು ಏನು ಮಾಡಬೇಕು ಪ್ರಯತ್ನಗಳನ್ನು ಅದನ್ನ ತೆರೆಮರೆಯಲ್ಲಿ ಮಾಡಿಕೊಂಡೇ ಹೋಗ್ತಿದ್ದಾರೆ. ಇದರ ನಡುವೆ ನಿನ್ನೆ ರಾಹುಲ್ ಗಾಂಧಿ ಕೆಲವು ಕ್ಷಣಗಳವರೆಗೆ, ಕೆಲವು ನಿಮಿಷಗಳು ಕರ್ನಾಟಕದಲ್ಲಿ ಇರುವಂತಹ ಸನ್ನಿವೇಶ ಒದಗಿತು. ಏನಂದ್ರೆ, ತಮಿಳುನಾಡಿಗೆ ಹೋಗುವ ಮಧ್ಯೆ ವಿಮಾನದಲ್ಲಿ ಮೈಸೂರಿಗೆ ಬಂದು ಸ್ವಲ್ಪ ಹೊತ್ತು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದು ಕೆಲವೇ ನಿಮಿಷಗಳು ಆ ನಂತರ ಹೆಲಿಕಾಪ್ಟರ್ ಹತ್ಕೊಂಡು ತಮಿಳುನಾಡಿಗೆ ಹೋಗುವಂತಹ ಕಾರ್ಯಕ್ರಮ ಇತ್ತು. ಆ ಸಂದರ್ಭವನ್ನು ಬಳಸ್ಕೊಳ್ಬೇಕು ಅಂತ ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಡಿ ಕೆ ಶಿವಕುಮಾರ್ ದೌಡಾಯಿಸಿದ್ರು. ಹೋಗಿ ಅಲ್ಲಿ ಏನಾದರೂ ಒಂದು ಮಾತಾಡಬೇಕು. ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಏನು, ಹೇಗಾದರೂ ಮಾಡಿ ಸಂಪುಟ ವಿಸ್ತರಣೆ ಮಾಡಿಸ್ಕೊಳ್ಬರ್ಬೇಕು. ಓಕೆ, ಮಾಡಿಸ್ಕೊಂಡು ಆಮೇಲೆ ಸಂಪುಟ ವಿಸ್ತರಣೆ ಆಗ್ಬಿಟ್ರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆನೇ ನಿಂತೋಗ್ಬಿಡುತ್ತೆ. ಅಟ್ಲೀಸ್ಟ್ ಇನ್ನೊಂದು 6-8 ತಿಂಗಳಾದರೂ ಅದು ನಿಂತೋಗುತ್ತೆ ಅಂತ. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನಂದ್ರೆ, ಹೇಗಾದರೂ ಮಾಡಿ ಅವರನ್ನ ಭೇಟಿ ಮಾಡೋ ಅವಕಾಶನ ಯಾವುದನ್ನು ಕಳ್ಕೊಳ್ಬಾರ್ದು. ಭೇಟಿ ಆದ್ರೆ 1 ನಿಮಿಷನೋ, ಅರ್ಧ ನಿಮಿಷನೋ, 30 ಸೆಕೆಂಡು, ಎಂಥದ್ದು ಆ ಕ್ಷಣದಲ್ಲಿ, ಆ ಮೂಮೆಂಟಲ್ಲಿ ಮುಖ್ಯಮಂತ್ರಿ ಚರ್ಚೆ ಒಂದು ಚೂರು ತೆಗಿಬೇಕು ವಿಚಾರ. ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಆಗೋಬೇಕು. ಅಟ್ಲೀಸ್ಟ್ ಏನು ಆಗಲಿಲ್ಲ ಅಂದರೆ ದೆಹಲಿಗೆ ಯಾವತ್ತು ಬರಲಿ, ಯಾವತ್ತು ಬಂದು ನಿಮ್ಮನ್ನು ಭೇಟಿ ಮಾಡಲಿ ಅಂತ ಟೈಮ್ ಆದರೂ ತಗೊಳ್ಬೇಕು, ಅಪಾಯಿಂಟ್ಮೆಂಟ್ ತಗೊಂಡ್ಬಿಡ್ಬೇಕು. ಅದು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಇಬ್ಬರು ಹೋದರಲ್ಲಿಗೆ ಹೋದಾಗ ಆನ್ ಸ್ಕೆಡ್ಯೂಲ್ ಫ್ಲೈಟ್ ಬಂತು. ರಾಹುಲ್ ಗಾಂಧಿ ಹೇಳಿದ್ರು. ಮೊದಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಒಟ್ಟಿಗೆ ಹೋಗಿ ಅವರನ್ನು ಸ್ವಾಗತ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು. ಆ ನಂತರ ಅಲ್ಲಿ ಒಂದಷ್ಟು ವಿಶೇಷತೆ ಏನು ನಡೀತು ಅಂದರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಸಹ ಪ್ರತ್ಯೇಕವಾಗಿ ಕರೆದು 5 ನಿಮಿಷ ಮಾತಾಡಿದ್ರು. ಸಿದ್ದರಾಮಯ್ಯ ಅವ್ರ ಜೊತೆ ಸಪ್ರೇಟಾಗಿ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಜೊತೆ ಸಪ್ರೇಟಾಗಿ ಮಾತಾಡಿದ್ರು. ಸೊ ಈಗ ಸ್ಪೆಕ್ಯುಲೇಷನ್ಗಳು, ಲೆಕ್ಕಾಚಾರಗಳು ಏನು ಮಾತಾಡಿರಬಹುದು ಅಂತ ನಮಗೆ ಬರ್ತಿರುವಂತಹ ಮಾಹಿತಿಗಳು. ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಕುರ್ಚಿ ಚರ್ಚೆ ಎಲ್ಲ ಹೆಚ್ಚಿಗೆ ಏನು ಪ್ರಸ್ತಾಪ ಮಾಡಿಲ್ಲ. ಸಿದ್ದರಾಮಯ್ಯನವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಸಂಪುಟ ವಿಸ್ತರಣೆ. ಸೊ ಸಂಪುಟ ವಿಸ್ತರಣೆ ಬಗ್ಗೆನೂ ಹೇಳಿದ್ದಾರೆ. ನಾನು ಖರ್ಗೆ ಅವರನ್ನು ಮಾತಾಡಿಸಿದ್ದೀನಿ, ಖರ್ಗೆ ಅವ್ರಿಗೆಲ್ಲ ಹೇಳಿದ್ದೀನಿ ಸಂಪುಟ ವಿಸ್ತರಣೆ ಅವಶ್ಯಕತೆ ಇದೆ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದಾರೆ. ಅದು ಬಜೆಟ್ಗೆ ಮೊದಲೇ ಆದರೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಅದಕ್ಕೆ ರಾಹುಲ್ ಗಾಂಧಿ ಸರಿ ನೋಡೋಣ, ನಾನು ಖರ್ಗೆ ಅವ್ರ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ಅದ್ರ ಬಗ್ಗೆ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ. ಈ ಕಡೆ ಡಿ ಕೆ ಶಿವಕುಮಾರ್ ಜೊತೆ ಏನು ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು. ತುಂಬ ಚರ್ಚೆಗಳು ನಡೀತಾ ಇದೆ, ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ನನಗೊಂದು ಟೈಮ್ ಕೊಟ್ಟರೆ ನಿಮಗೆಲ್ಲ ವಿವರಿಸೋದಕ್ಕೆ ಕೊಡ್ತೀನಿ. ಯಾವತ್ತು ಬರಲಿ, ದೆಹಲಿಗೆ ಬಂದಾಗ ನಿಮ್ಮನ್ನೇ ಭೇಟಿ ಮಾಡ್ಬೋದಾ? ಹೇಗೂ ನಾನು 16ನೇ ತಾರೀಕು ಮತ್ತು 22ನೇ ತಾರೀಕು 2 ದಿನ ದೆಹಲಿಯಲ್ಲೇ ಇರ್ತೀನಿ. ಯಾಕೆಂದರೆ ಅಸ್ಸಾಂ ಚುನಾವಣೆ ಕುರಿತಾಗಿ ನನಗೆ ಒಂದಷ್ಟು ಜವಾಬ್ದಾರಿ ವಹಿಸಿದಿರಲ್ಲ, ಅದರ ವಿಚಾರವಾಗಿ ಮೀಟಿಂಗ್ಗಳಿದ್ದಾವೆ ಅಸ್ಸಾಂ ಚುನಾವಣೆ ಕುರಿತಾಗಿ. ಸೊ ಆ ಸಂದರ್ಭದಲ್ಲಿ ನಿಮ್ಮನ್ನೇನಾದರೂ ದೆಹಲಿಯಲ್ಲಿ ಭೇಟಿ ಮಾಡಬಹುದಾ, 1-on-1 ಕೂತ್ಕೊಳ್ಬಹುದಾ, ಮಾತಾಡಬಹುದಾ ಅಂತ ಕೇಳಿದಾಗ ನಾನು ಹೇಳಿ ಕಳಿಸ್ತೀನಿ. ಯಾವಾಗ ಭೇಟಿ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ, ಶೀಘ್ರದಲ್ಲೇ ತಿಳಿಸ್ತೀನಿ ಅನ್ನೋ ಭರವಸೆಯನ್ನೇ ಮಾತ್ರ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಯಾವ ಡೇಟು ಕನ್ಫರ್ಮೇಷನ್ ಕೊಟ್ಟಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಈಗ ಬರ್ತಿರುವಂತಹ ಮಾಹಿತಿ. ಸೊ ಈ ಕಡೆ ಯಾರಿಗೆ ಲಾಭ ಆಯಿತು, ಯಾರಿಗೆ ಖುಷಿ ಆಯಿತು ಅಂತ ನೋಡೋದಾದರೆ, ಸಿದ್ದರಾಮಯ್ಯ ಆಲ್ರೆಡಿ ಖುಷಿಯಲ್ಲಿದ್ದಾರೆ. ಯಾಕೆಂದರೆ ಈಗ ಸದ್ಯಕ್ಕೆ ಅವರು ಮುಖ್ಯಮಂತ್ರಿ ಬದಲಾವಣೆಯ ಧೈರ್ಯವನ್ನು ಹೈಕಮಾಂಡ್ ತೋರಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಕನ್ಫರ್ಮ್ ಆಗಿದೆ. ಅವರು ಸಹ ಪಟ್ಟು ಹಿಡಿದು ಕೂತಿದ್ದಾರೆ, ನಾನು ಈ ಟರ್ಮ್ ಮುಗಿಸ್ಕೊಂಡ್ಬಿಡ್ತೀನಿ, 2028ಕ್ಕೆ ಬೇಕಾದರೆ ಅವರು ಹೊಸದಾಗಿ ಆರಂಭದಿಂದ ಫ್ರಮ್ ದ ಸ್ಕ್ರಾಚ್ ಮುಖ್ಯಮಂತ್ರಿಯಾಗಿ 5 ವರ್ಷ ಇದ್ದು ಬಿಡಲಿ ಡಿ ಕೆ ಶಿವಕುಮಾರ್ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೇನು ಅಂದರೆ, ಅವಕಾಶ ಸಿಕ್ಕಾಗ ಅಟ್ಲೀಸ್ಟ್ ಈಗಲಿಂದಲೇ ಪ್ರೆಷರ್ ಹಾಕ್ತಾ ಇದ್ದರೆ ಕೊನೆ 1 ವರ್ಷಕ್ಕೋ, ಕೊನೆ 6 ತಿಂಗಳಿಗೋ, ಅಥವಾ ನೆಕ್ಸ್ಟ್ ಎಲೆಕ್ಷನ್ ಗೆದ್ದ ತಕ್ಷಣನೋ ನಾನು ಮುಖ್ಯಮಂತ್ರಿ ಆಗೋದಕ್ಕೆ 100% ಒಂದು ಕನ್ಫರ್ಮೇಷನ್ ಇರುತ್ತೆ. ಅದಕ್ಕೆ ಈಗಲಿಂದನೇ ನಾನು ಫೌಂಡೇಶನ್ ಹಾಕೋಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಹಾಗೆ ನೋಡಿದ್ರೆ ನಿನ್ನೆ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಖುಷಿಯಾಗಿ ಹೊರಗಡೆ ಬಂದಿರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ನಿರಾಸೆ ಆಗಿರುತ್ತೆ. ಯಾಕಂದರೆ ಯಾವುದೇ ರೀತಿಯಿಂದ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಒಂದು ಡೇಟ್ ಸಿಕ್ಕಿಲ್ಲ, ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ಇದನ್ನು ಚರ್ಚೆ ಮಾಡೋದಕ್ಕೆ. ಇನ್ನೇನು ಬಜೆಟ್ ಇನ್ನೊಂದು 1.5 ತಿಂಗಳಲ್ಲಿ ಬಜೆಟ್ ಮಂಡನೆ ಆಗಬೇಕು. ಅಷ್ಟರ ಒಳಗಡೆ
ಏನಾದರೂ ನಡೆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿ ಆಗುತ್ತೆ. ಅವರ ಮುಖ್ಯಮಂತ್ರಿಗಿರಿಯಲ್ಲಿ ಬಜೆಟ್ ಮಂಡನೆ ಆದರೆ ಅದು ದೊಡ್ಡ ವಿಚಾರ. ಅದಾಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ ಮಾರ್ಚ್ ಮೊದಲನೇ ವಾರ. ಸೊ ಅದು ಸಿದ್ದರಾಮಯ್ಯನವರ ಕಂಟಿನ್ಯೂಷನ್ಗೆ ಇನ್ನೊಂದು ಸೂಚನೆ ಆಗ್ತಾ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕಾಯಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇದಿಷ್ಟು ರಾಹುಲ್ ಗಾಂಧಿಯವರು ನಿನ್ನೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ತಮಿಳುನಾಡಿಗೆ ಹೋಗುವ ಮಧ್ಯೆ ಒಂದು ಸ್ಟಾಪ್ ಓವರ್ ಫ್ಲೈಟಿಂದ ಇಳಿದು ಹೆಲಿಕಾಪ್ಟರ್ಗೆ ಅಲ್ಲಿ ಹೋಗುವಂಥದ್ದರ ನಡುವೆ ರಾಜ್ಯದ ಇಬ್ಬರು ಪ್ರಮುಖ ನಾಯಕರು ಕುರ್ಚಿ ಗುದ್ದಾಟದ ನಡುವೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆಗಿರುವ ಸಣ್ಣ ಬೆಳವಣಿಗೆ. ಯಾಕಂದರೆ 5 ನಿಮಿಷ ಮಾತ್ರ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.